ಮಗ ಜೈಲಿಗೆ ಸೇರಿದ್ನೋ ಆಗ್ಲಿಂದಲೂ ಕೂಡ ನಿಜಕ್ಕೂ ಒಬ್ಬ ತಾಯಿಯಾಗಿ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ. ಯಾಕಂದರೆ ಈಗ ಏನು ಅವರಿಗೆ ರೆಗ್ಯುಲರ್ ಬೇಲ್ ಮಂಜೂರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲೂ ಕೂಡ ಅವರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಅವರ ಆರೋಗ್ಯದಲ್ಲೂ ಕೂಡ ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳಿರುವಂತಹ ಕಾರಣಕ್ಕಾಗಿ ಈಗ ಅವರು ಮನೆಯಲ್ಲೇ ಕೂಡ ವಿಶ್ರಾಂತಿಯನ್ನು ಪಡಿತಾ ಇರುವಂಥದ್ದು. ಈಗ ನಾನು ದೃಶ್ಯದಲ್ಲಿ ತೋರಿಸ್ತೇನೆ. ಮೈಸೂರಿನಲ್ಲಿರ್ತಕ್ಕಂತಹ ಸಿದ್ಧಾರ್ಥ ಲೇಔಟ್ನಲ್ಲಿ ಮೀನಾ ತೂಗುದೀಪ್ ಅವರು ಇದೇ ಮನೆಯಲ್ಲಿ ಕೂಡ ಅವರು ವಾಸವಾಗಿರುವಂಥದ್ದು. ಮಗ ಏನು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದರು. ಯಾಕಂದರೆ ಮಕ್ಕಳು ತಮ್ಮ ಕಣ್ಮುಂದೆ ಚೆನ್ನಾಗಿ ಓಡಾಡಿಕೊಂಡು ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬ ತಾಯಿ ಕೂಡ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದೇ ಮಾದರಿಯಲ್ಲೂ ಕೂಡ ಮೀನಾ ತೂಗುದೀಪ್ ಅವರು ದರ್ಶನ್ ಅವರಿಗೆ ಒಳ್ಳೆಯದಾಗಬೇಕು, ದರ್ಶನ್ ಅವರು ಜೈಲಿಂದ ಹೊರಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪೂಜೆಗಳನ್ನು ಪುನಸ್ಕಾರಗಳನ್ನು ಮಾಡಿದರು. ದೇವರಲ್ಲಿ ಹರಕೆಗಳನ್ನು ಕೂಡ ಕಟ್ಟಿಕೊಂಡಿದ್ರು. ಅವರ ಒಂದು ಹರಕೆ ಒಂದು ಫಲಪ್ರದವಾಗಿದೆ ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ಏನು ದರ್ಶನ್ ಅವರು ಈಗ ತಾತ್ಕಾಲಿಕವಾಗಿ ಅವರಿಗೆ ಒಂದು ರಿಲೀಫ್ ಸಿಕ್ಕಿರ್ಬೋದು. ಆದರೆ ಅವರ ಮಗ ಸಂಪೂರ್ಣವಾಗಿ ಈ ಆರೋಪದಿಂದ ಮುಕ್ತನಾಗಿ ಹೊರಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿನಿತ್ಯ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಕೆಲಸವನ್ನು ಮೀನಾ ತೂಗುದೀಪ್ ಅವರು ಮಾಡ್ತಾ ಇದ್ದಾರೆ. ಅಂದರೆ ಈಗ ಮಗನ ಆರೋಗ್ಯದಲ್ಲೂ ಕೂಡ ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೂ 2-3 ದಿನದಲ್ಲಿ ಬೆಂಗಳೂರಿಗೆ ತೆರಳಿ ಮಗನ ಆರೋಗ್ಯವನ್ನು ಕೂಡ ವಿಚಾರಿಸುವಂತಹ ಸಾಧ್ಯತೆ ಇದೆ ಅಂತ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಅವರು ಸದ್ಯಕ್ಕೆ ಮಾಧ್ಯಮಗಳಿಗೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆಯನ್ನು ನೀಡದೇ ಇರೋದರಿಂದ ಅವರ ವಿಚಾರಗಳು ಏನು ಅಂತನ್ನುವಂಥದ್ದು ಗೊತ್ತಾಗ್ತಿಲ್ಲ. ಆದರೆ ಅವರ ಮಗನ ವಿಚಾರದಲ್ಲಿ ಮಾತ್ರ ಮಗ ಹೇಗೆ ಇದ್ದರೂ ಕೂಡ ಚೆನ್ನಾಗಿರಬೇಕು ಅನ್ನುವಂಥದ್ದು ಒಬ್ಬ ತಾಯಿಯಾಗಿ ಮೀನಾ ತೂಗುದೀಪ್ ಅವರು ಬಯಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇಲ್ಲಿನ ಮನೆಯಲ್ಲಿರ್ತಕ್ಕಂಥವ್ರು ಕೂಡ ಹೇಳ್ತಾ ಇದ್ರು. ಮಗ ಜೈಲಿಗೆ ಸೇರಿದ್ನೋ ಆಗ್ಲಿಂದಲೂ ಕೂಡ ನಿಜಕ್ಕೂ ಒಬ್ಬ ತಾಯಿಯಾಗಿ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ. ಯಾಕಂದರೆ ಈಗ ಏನು ಅವರಿಗೆ ರೆಗ್ಯುಲರ್ ಬೇಲ್ ಮಂಜೂರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲೂ ಕೂಡ ಅವರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಅವರ ಆರೋಗ್ಯದಲ್ಲೂ ಕೂಡ ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳಿರುವಂತಹ ಕಾರಣಕ್ಕಾಗಿ ಈಗ ಅವರು ಮನೆಯಲ್ಲೇ ಕೂಡ ವಿಶ್ರಾಂತಿಯನ್ನು ಪಡಿತಾ ಇರುವಂಥದ್ದು. ಈಗ ನಾನು ದೃಶ್ಯದಲ್ಲಿ ತೋರಿಸ್ತೇನೆ. ಮೈಸೂರಿನಲ್ಲಿರ್ತಕ್ಕಂತಹ ಸಿದ್ಧಾರ್ಥ ಲೇಔಟ್ನಲ್ಲಿ ಮೀನಾ ತೂಗುದೀಪ್ ಅವರು ಇದೇ ಮನೆಯಲ್ಲಿ ಕೂಡ ಅವರು ವಾಸವಾಗಿರುವಂಥದ್ದು. ಮಗ ಏನು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದರು. ಯಾಕಂದರೆ ಮಕ್ಕಳು ತಮ್ಮ ಕಣ್ಮುಂದೆ ಚೆನ್ನಾಗಿ ಓಡಾಡಿಕೊಂಡು ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬ ತಾಯಿ ಕೂಡ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದೇ ಮಾದರಿಯಲ್ಲೂ ಕೂಡ ಮೀನಾ ತೂಗುದೀಪ್ ಅವರು ದರ್ಶನ್ ಅವರಿಗೆ ಒಳ್ಳೆಯದಾಗಬೇಕು, ದರ್ಶನ್ ಅವರು ಜೈಲಿಂದ ಹೊರಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪೂಜೆಗಳನ್ನು ಪುನಸ್ಕಾರಗಳನ್ನು ಮಾಡಿದರು. ದೇವರಲ್ಲಿ ಹರಕೆಗಳನ್ನು ಕೂಡ ಕಟ್ಟಿಕೊಂಡಿದ್ರು. ಅವರ ಒಂದು ಹರಕೆ ಒಂದು ಫಲಪ್ರದವಾಗಿದೆ ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ಏನು ದರ್ಶನ್ ಅವರು ಈಗ ತಾತ್ಕಾಲಿಕವಾಗಿ ಅವರಿಗೆ ಒಂದು ರಿಲೀಫ್ ಸಿಕ್ಕಿರ್ಬೋದು. ಆದರೆ ಅವರ ಮಗ ಸಂಪೂರ್ಣವಾಗಿ ಈ ಆರೋಪದಿಂದ ಮುಕ್ತನಾಗಿ ಹೊರಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿನಿತ್ಯ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಕೆಲಸವನ್ನು ಮೀನಾ ತೂಗುದೀಪ್ ಅವರು ಮಾಡ್ತಾ ಇದ್ದಾರೆ. ಅಂದರೆ ಈಗ ಮಗನ ಆರೋಗ್ಯದಲ್ಲೂ ಕೂಡ ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೂ 2-3 ದಿನದಲ್ಲಿ ಬೆಂಗಳೂರಿಗೆ ತೆರಳಿ ಮಗನ ಆರೋಗ್ಯವನ್ನು ಕೂಡ ವಿಚಾರಿಸುವಂತಹ ಸಾಧ್ಯತೆ ಇದೆ ಅಂತ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಅವರು ಸದ್ಯಕ್ಕೆ ಮಾಧ್ಯಮಗಳಿಗೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆಯನ್ನು ನೀಡದೇ ಇರೋದರಿಂದ ಅವರ ವಿಚಾರಗಳು ಏನು ಅಂತನ್ನುವಂಥದ್ದು ಗೊತ್ತಾಗ್ತಿಲ್ಲ. ಆದರೆ ಅವರ ಮಗನ ವಿಚಾರದಲ್ಲಿ ಮಾತ್ರ ಮಗ ಹೇಗೆ ಇದ್ದರೂ ಕೂಡ ಚೆನ್ನಾಗಿರಬೇಕು ಅನ್ನುವಂಥದ್ದು ಒಬ್ಬ ತಾಯಿಯಾಗಿ ಮೀನಾ ತೂಗುದೀಪ್ ಅವರು ಬಯಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇಲ್ಲಿನ ಮನೆಯಲ್ಲಿರ್ತಕ್ಕಂಥವ್ರು ಕೂಡ ಹೇಳ್ತಾ ಇದ್ರು. ಮಗ ಜೈಲಿಗೆ ಸೇರಿದ್ನೋ ಆಗ್ಲಿಂದಲೂ ಕೂಡ ನಿಜಕ್ಕೂ ಒಬ್ಬ ತಾಯಿಯಾಗಿ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ. ಯಾಕಂದರೆ ಈಗ ಏನು ಅವರಿಗೆ ರೆಗ್ಯುಲರ್ ಬೇಲ್ ಮಂಜೂರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲೂ ಕೂಡ ಅವರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಅವರ ಆರೋಗ್ಯದಲ್ಲೂ ಕೂಡ ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳಿರುವಂತಹ ಕಾರಣಕ್ಕಾಗಿ ಈಗ ಅವರು ಮನೆಯಲ್ಲೇ ಕೂಡ ವಿಶ್ರಾಂತಿಯನ್ನು ಪಡಿತಾ ಇರುವಂಥದ್ದು. ಈಗ ನಾನು ದೃಶ್ಯದಲ್ಲಿ ತೋರಿಸ್ತೇನೆ. ಮೈಸೂರಿನಲ್ಲಿರ್ತಕ್ಕಂತಹ ಸಿದ್ಧಾರ್ಥ ಲೇಔಟ್ನಲ್ಲಿ ಮೀನಾ ತೂಗುದೀಪ್ ಅವರು ಇದೇ ಮನೆಯಲ್ಲಿ ಕೂಡ ಅವರು ವಾಸವಾಗಿರುವಂಥದ್ದು. ಮಗ ಏನು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದರು. ಯಾಕಂದರೆ ಮಕ್ಕಳು ತಮ್ಮ ಕಣ್ಮುಂದೆ ಚೆನ್ನಾಗಿ ಓಡಾಡಿಕೊಂಡು ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬ ತಾಯಿ ಕೂಡ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದೇ ಮಾದರಿಯಲ್ಲೂ ಕೂಡ ಮೀನಾ ತೂಗುದೀಪ್ ಅವರು ದರ್ಶನ್ ಅವರಿಗೆ ಒಳ್ಳೆಯದಾಗಬೇಕು, ದರ್ಶನ್ ಅವರು ಜೈಲಿಂದ ಹೊರಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪೂಜೆಗಳನ್ನು ಪುನಸ್ಕಾರಗಳನ್ನು ಮಾಡಿದರು. ದೇವರಲ್ಲಿ ಹರಕೆಗಳನ್ನು ಕೂಡ ಕಟ್ಟಿಕೊಂಡಿದ್ರು. ಅವರ ಒಂದು ಹರಕೆ ಒಂದು ಫಲಪ್ರದವಾಗಿದೆ ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ಏನು ದರ್ಶನ್ ಅವರು ಈಗ ತಾತ್ಕಾಲಿಕವಾಗಿ ಅವರಿಗೆ ಒಂದು ರಿಲೀಫ್ ಸಿಕ್ಕಿರ್ಬೋದು. ಆದರೆ ಅವರ ಮಗ ಸಂಪೂರ್ಣವಾಗಿ ಈ ಆರೋಪದಿಂದ ಮುಕ್ತನಾಗಿ ಹೊರಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿನಿತ್ಯ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಕೆಲಸವನ್ನು ಮೀನಾ ತೂಗುದೀಪ್ ಅವರು ಮಾಡ್ತಾ ಇದ್ದಾರೆ. ಅಂದರೆ ಈಗ ಮಗನ ಆರೋಗ್ಯದಲ್ಲೂ ಕೂಡ ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೂ 2-3 ದಿನದಲ್ಲಿ ಬೆಂಗಳೂರಿಗೆ ತೆರಳಿ ಮಗನ ಆರೋಗ್ಯವನ್ನು ಕೂಡ ವಿಚಾರಿಸುವಂತಹ ಸಾಧ್ಯತೆ ಇದೆ ಅಂತ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಅವರು ಸದ್ಯಕ್ಕೆ ಮಾಧ್ಯಮಗಳಿಗೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆಯನ್ನು ನೀಡದೇ ಇರೋದರಿಂದ ಅವರ ವಿಚಾರಗಳು ಏನು ಅಂತನ್ನುವಂಥದ್ದು ಗೊತ್ತಾಗ್ತಿಲ್ಲ. ಆದರೆ ಅವರ ಮಗನ ವಿಚಾರದಲ್ಲಿ ಮಾತ್ರ ಮಗ ಹೇಗೆ ಇದ್ದರೂ ಕೂಡ ಚೆನ್ನಾಗಿರಬೇಕು ಅನ್ನುವಂಥದ್ದು ಒಬ್ಬ ತಾಯಿಯಾಗಿ ಮೀನಾ ತೂಗುದೀಪ್ ಅವರು ಬಯಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇಲ್ಲಿನ ಮನೆಯಲ್ಲಿರ್ತಕ್ಕಂಥವ್ರು ಕೂಡ ಹೇಳ್ತಾ ಇದ್ರು. ಮಗ ಜೈಲಿಗೆ ಸೇರಿದ್ನೋ ಆಗ್ಲಿಂದಲೂ ಕೂಡ ನಿಜಕ್ಕೂ ಒಬ್ಬ ತಾಯಿಯಾಗಿ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ.
ಯಾಕಂದರೆ ಈಗ ಏನು ಅವರಿಗೆ ರೆಗ್ಯುಲರ್ ಬೇಲ್ ಮಂಜೂರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲೂ ಕೂಡ ಅವರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಅವರ ಆರೋಗ್ಯದಲ್ಲೂ ಕೂಡ ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳಿರುವಂತಹ ಕಾರಣಕ್ಕಾಗಿ ಈಗ ಅವರು ಮನೆಯಲ್ಲೇ ಕೂಡ ವಿಶ್ರಾಂತಿಯನ್ನು ಪಡಿತಾ ಇರುವಂಥದ್ದು. ಈಗ ನಾನು ದೃಶ್ಯದಲ್ಲಿ ತೋರಿಸ್ತೇನೆ. ಏನು ಮೈಸೂರಿನಲ್ಲಿರ್ತಕ್ಕಂತಹ ಏನು ಸಿದ್ಧಾರ್ಥ ಲೇಔಟ್ನಲ್ಲಿ ಮೀನಾ ತೂಗುದೀಪ್ ಅವರು ಇದೇ ಮನೆಯಲ್ಲಿ ಕೂಡ ಅವರು ವಾಸವಾಗಿರುವಂಥದ್ದು. ಮಗ ಏನು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದರು. ಯಾಕಂದರೆ ಮಕ್ಕಳು ತಮ್ಮ ಕಣ್ಮುಂದೆ ಚೆನ್ನಾಗಿ ಓಡಾಡಿಕೊಂಡು ಇರಬೇಕು ಅಂತ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬ ತಾಯಿ ಕೂಡ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದೇ ಮಾದರಿಯಲ್ಲೂ ಕೂಡ ಮೀನಾ ತೂಗುದೀಪ್ ಅವರು ದರ್ಶನ್ ಅವರಿಗೆ ಒಳ್ಳೆಯದಾಗಬೇಕು, ದರ್ಶನ್ ಅವರು ಜೈಲಿಂದ ಹೊರಬರಬೇಕು ಅಂತ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪೂಜೆಗಳನ್ನು ಪುನಸ್ಕಾರಗಳನ್ನು ಮಾಡಿದರು. ದೇವರಲ್ಲಿ ಹರಕೆಗಳನ್ನು ಕೂಡ ಕಟ್ಟಿಕೊಂಡಿದ್ರು. ಅವರ ಒಂದು ಹರಕೆ ಒಂದು ಫಲಪ್ರದವಾಗಿದೆ ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ಏನು ದರ್ಶನ್ ಅವರು ಈಗ ತಾತ್ಕಾಲಿಕವಾಗಿ ಅವರಿಗೆ ಒಂದು ರಿಲೀಫ್ ಸಿಕ್ಕಿರ್ಬೋದು. ಆದರೆ ಅವರ ಮಗ ಸಂಪೂರ್ಣವಾಗಿ ಈ ಆರೋಪದಿಂದ ಮುಕ್ತನಾಗಿ ಹೊರಬರಬೇಕು ಅಂತನ್ನುವಂಥ ನಿಟ್ಟಿನಲ್ಲಿ ಪ್ರತಿನಿತ್ಯ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಕೆಲಸವನ್ನು ಮೀನಾ ತೂಗುದೀಪ್ ಅವರು ಮಾಡ್ತಾ ಇದ್ದಾರೆ. ಅಂದರೆ ಈಗ ಮಗನ ಆರೋಗ್ಯದಲ್ಲೂ ಕೂಡ ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೂ 2-3 ದಿನದಲ್ಲಿ ಬೆಂಗಳೂರಿಗೆ ತೆರಳಿ ಮಗನ ಆರೋಗ್ಯವನ್ನು ಕೂಡ ವಿಚಾರಿಸುವಂತಹ ಸಾಧ್ಯತೆ ಇದೆ ಅಂತ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಅವರು ಸದ್ಯಕ್ಕೆ ಮಾಧ್ಯಮಗಳಿಗೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆಯನ್ನು ನೀಡದೇ ಇರೋದರಿಂದ ಅವರ ವಿಚಾರಗಳು ಏನು ಅಂತನ್ನುವಂಥದ್ದು ಗೊತ್ತಾಗ್ತಿಲ್ಲ. ಆದರೆ ಅವರ ಮಗನ ವಿಚಾರದಲ್ಲಿ ಮಾತ್ರ ಮಗ ಹೇಗೆ ಇದ್ದರೂ ಕೂಡ ಚೆನ್ನಾಗಿರಬೇಕು ಅನ್ನುವಂಥದ್ದು ಒಬ್ಬ ತಾಯಿಯಾಗಿ ಮೀನಾ ತೂಗುದೀಪ್ ಅವರು ಬಯಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇಲ್ಲಿನ ಮನೆಯಲ್ಲಿರ್ತಕ್ಕಂಥವ್ರು ಕೂಡ ಹೇಳ್ತಾ ಇದ್ರು. ಮಗ ಜೈಲಿಗೆ ಸೇರಿದ್ನೋ ಆಗ್ಲಿಂದಲೂ ಕೂಡ ನಿಜಕ್ಕೂ ಒಬ್ಬ ತಾಯಿಯಾಗಿ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ. ಯಾಕಂದರೆ ಈಗ ಏನು ಅವರಿಗೆ ರೆಗ್ಯುಲರ್ ಬೇಲ್ ಮಂಜೂರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲೂ ಕೂಡ ಅವರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಅವರ ಆರೋಗ್ಯದಲ್ಲೂ ಕೂಡ ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳಿರುವಂತಹ ಕಾರಣಕ್ಕಾಗಿ ಈಗ ಅವರು ಮನೆಯಲ್ಲೇ ಕೂಡ ವಿಶ್ರಾಂತಿಯನ್ನು ಪಡಿತಾ ಇರುವಂಥದ್ದು. ಈಗ ನಾನು ದೃಶ್ಯದಲ್ಲಿ ತೋರಿಸ್ತೇನೆ. ಏನು ಮೈಸೂರಿನಲ್ಲಿರ್ತಕ್ಕಂತಹ ಏನು ಸಿದ್ಧಾರ್ಥ ಲೇಔಟ್ನಲ್ಲಿ ಮೀನಾ ತೂಗುದೀಪ್ ಅವರು ಇದೇ ಮನೆಯಲ್ಲಿ ಕೂಡ ಅವರು ವಾಸವಾಗಿರುವಂಥದ್ದು. ಮಗ ಏನು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದರು. ಯಾಕಂದರೆ ಮಕ್ಕಳು ತಮ್ಮ ಕಣ್ಮುಂದೆ ಚೆನ್ನಾಗಿ ಓಡಾಡಿಕೊಂಡು ಇರಬೇಕು ಅಂತ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬ ತಾಯಿ ಕೂಡ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದೇ ಮಾದರಿಯಲ್ಲೂ ಕೂಡ ಮೀನಾ ತೂಗುದೀಪ್ ಅವರು ದರ್ಶನ್ ಅವರಿಗೆ ಒಳ್ಳೆಯದಾಗಬೇಕು, ದರ್ಶನ್ ಅವರು ಜೈಲಿಂದ ಹೊರಬರಬೇಕು ಅಂತ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪೂಜೆಗಳನ್ನು ಪುನಸ್ಕಾರಗಳನ್ನು ಮಾಡಿದರು. ದೇವರಲ್ಲಿ ಹರಕೆಗಳನ್ನು ಕೂಡ ಕಟ್ಟಿಕೊಂಡಿದ್ರು. ಅವರ ಒಂದು ಹರಕೆ ಒಂದು ಫಲಪ್ರದವಾಗಿದೆ ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ಏನು ದರ್ಶನ್ ಅವರು ಈಗ ತಾತ್ಕಾಲಿಕವಾಗಿ ಅವರಿಗೆ ಒಂದು ರಿಲೀಫ್ ಸಿಕ್ಕಿರ್ಬೋದು. ಆದರೆ ಅವರ ಮಗ ಸಂಪೂರ್ಣವಾಗಿ ಈ ಆರೋಪದಿಂದ ಮುಕ್ತನಾಗಿ ಹೊರಬರಬೇಕು ಅಂತನ್ನುವಂಥ ನಿಟ್ಟಿನಲ್ಲಿ ಪ್ರತಿನಿತ್ಯ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಕೆಲಸವನ್ನು ಮೀನಾ ತೂಗುದೀಪ್ ಅವರು ಮಾಡ್ತಾ ಇದ್ದಾರೆ. ಅಂದರೆ ಈಗ ಮಗನ ಆರೋಗ್ಯದಲ್ಲೂ ಕೂಡ ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೂ 2-3 ದಿನದಲ್ಲಿ ಬೆಂಗಳೂರಿಗೆ ತೆರಳಿ ಮಗನ ಆರೋಗ್ಯವನ್ನು ಕೂಡ ವಿಚಾರಿಸುವಂತಹ ಸಾಧ್ಯತೆ ಇದೆ ಅಂತ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಅವರು ಸದ್ಯಕ್ಕೆ ಮಾಧ್ಯಮಗಳಿಗೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆಯನ್ನು ನೀಡದೇ ಇರೋದರಿಂದ ಅವರ ವಿಚಾರಗಳು ಏನು ಅಂತನ್ನುವಂಥದ್ದು ಗೊತ್ತಾಗ್ತಿಲ್ಲ. ಆದರೆ ಅವರ ಮಗನ ವಿಚಾರದಲ್ಲಿ ಮಾತ್ರ ಮಗ ಹೇಗೆ ಇದ್ದರೂ ಕೂಡ ಚೆನ್ನಾಗಿರಬೇಕು ಅನ್ನುವಂಥದ್ದು ಒಬ್ಬ ತಾಯಿಯಾಗಿ ಮೀನಾ ತೂಗುದೀಪ್ ಅವರು ಬಯಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇಲ್ಲಿನ ಮನೆಯಲ್ಲಿರ್ತಕ್ಕಂಥವ್ರು ಕೂಡ ಹೇಳ್ತಾ ಇದ್ರು. ಮಗ ಜೈಲಿಗೆ ಸೇರಿದ್ನೋ ಆಗ್ಲಿಂದಲೂ ಕೂಡ ನಿಜಕ್ಕೂ ಒಬ್ಬ ತಾಯಿಯಾಗಿ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ. ಯಾಕಂದರೆ ಈಗ ಏನು ಅವರಿಗೆ ರೆಗ್ಯುಲರ್ ಬೇಲ್ ಮಂಜೂರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲೂ ಕೂಡ ಅವರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಅವರ ಆರೋಗ್ಯದಲ್ಲೂ ಕೂಡ ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳಿರುವಂತಹ ಕಾರಣಕ್ಕಾಗಿ ಈಗ ಅವರು ಮನೆಯಲ್ಲೇ ಕೂಡ ವಿಶ್ರಾಂತಿಯನ್ನು ಪಡಿತಾ ಇರುವಂಥದ್ದು. ಈಗ ನಾನು ದೃಶ್ಯದಲ್ಲಿ ತೋರಿಸ್ತೇನೆ. ಏನು ಮೈಸೂರಿನಲ್ಲಿರ್ತಕ್ಕಂತಹ ಏನು ಸಿದ್ಧಾರ್ಥ ಲೇಔಟ್ನಲ್ಲಿ ಮೀನಾ ತೂಗುದೀಪ್ ಅವರು ಇದೇ ಮನೆಯಲ್ಲಿ ಕೂಡ ಅವರು ವಾಸವಾಗಿರುವಂಥದ್ದು. ಮಗ ಏನು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದರು. ಯಾಕಂದರೆ ಮಕ್ಕಳು ತಮ್ಮ ಕಣ್ಮುಂದೆ ಚೆನ್ನಾಗಿ ಓಡಾಡಿಕೊಂಡು ಇರಬೇಕು ಅಂತ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬ ತಾಯಿ ಕೂಡ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದೇ ಮಾದರಿಯಲ್ಲೂ ಕೂಡ ಮೀನಾ ತೂಗುದೀಪ್ ಅವರು ದರ್ಶನ್ ಅವರಿಗೆ ಒಳ್ಳೆಯದಾಗಬೇಕು, ದರ್ಶನ್ ಅವರು ಜೈಲಿಂದ ಹೊರಬರಬೇಕು ಅಂತ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪೂಜೆಗಳನ್ನು ಪುನಸ್ಕಾರಗಳನ್ನು ಮಾಡಿದರು. ದೇವರಲ್ಲಿ ಹರಕೆಗಳನ್ನು ಕೂಡ ಕಟ್ಟಿಕೊಂಡಿದ್ರು. ಅವರ ಒಂದು ಹರಕೆ ಒಂದು ಫಲಪ್ರದವಾಗಿದೆ ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ಏನು ದರ್ಶನ್ ಅವರು ಈಗ ತಾತ್ಕಾಲಿಕವಾಗಿ ಅವರಿಗೆ ಒಂದು ರಿಲೀಫ್ ಸಿಕ್ಕಿರ್ಬೋದು. ಆದರೆ ಅವರ ಮಗ ಸಂಪೂರ್ಣವಾಗಿ ಈ ಆರೋಪದಿಂದ ಮುಕ್ತನಾಗಿ ಹೊರಬರಬೇಕು ಅಂತನ್ನುವಂಥ ನಿಟ್ಟಿನಲ್ಲಿ ಪ್ರತಿನಿತ್ಯ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಕೆಲಸವನ್ನು ಮೀನಾ ತೂಗುದೀಪ್ ಅವರು ಮಾಡ್ತಾ ಇದ್ದಾರೆ. ಅಂದರೆ ಈಗ ಮಗನ ಆರೋಗ್ಯದಲ್ಲೂ ಕೂಡ ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೂ 2-3 ದಿನದಲ್ಲಿ ಬೆಂಗಳೂರಿಗೆ ತೆರಳಿ ಮಗನ ಆರೋಗ್ಯವನ್ನು ಕೂಡ ವಿಚಾರಿಸುವಂತಹ ಸಾಧ್ಯತೆ ಇದೆ ಅಂತ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಅವರು ಸದ್ಯಕ್ಕೆ ಮಾಧ್ಯಮಗಳಿಗೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆಯನ್ನು ನೀಡದೇ ಇರೋದರಿಂದ ಅವರ ವಿಚಾರಗಳು ಏನು ಅಂತನ್ನುವಂಥದ್ದು ಗೊತ್ತಾಗ್ತಿಲ್ಲ. ಆದರೆ ಅವರ ಮಗನ ವಿಚಾರದಲ್ಲಿ ಮಾತ್ರ ಮಗ ಹೇಗೆ ಇದ್ದರೂ ಕೂಡ ಚೆನ್ನಾಗಿರಬೇಕು ಅನ್ನುವಂಥದ್ದು ಒಬ್ಬ ತಾಯಿಯಾಗಿ ಮೀನಾ ತೂಗುದೀಪ್ ಅವರು ಬಯಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇಲ್ಲಿನ ಮನೆಯಲ್ಲಿರ್ತಕ್ಕಂಥವ್ರು ಕೂಡ ಹೇಳ್ತಾ ಇದ್ರು.